ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಇವತ್ತು ಸಂಡೇ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಮನೆಗೆ ಬಂದೆ ಪೂಜೆ ಮಾಡಿಬಿಡೋಣ ಅಂತ. ಯಾಕಂತಂದರೆ ಇವಾಗ ನನ್ನ ರೂಟೀನ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವ್ರ ಪೂಜೆ ಮಾಡಬೇಕು. ಆಮೇಲೆ ಬೇರೆ ಕೆಲಸ, ಅಲ್ಲಿವರೆಗೆ ಏನು ಕೆಲಸ ಅನ್ನೋದು ಇರಲಿ, ಸ್ನಾನ ಆದ ತಕ್ಷಣ ದೇವ್ರ ಪೂಜೆ ರೆಗ್ಯುಲರಾಗಿ ಡೈಲಿ ಮಾಡಲೇಬೇಕು. ಅದು ನನ್ನ ಈ ಪ್ರೆಗ್ನೆನ್ಸಿಲಿ ನಾನು ಅಳವಡಿಸ್ಕೊಂಡಿರೋದು. ಏನೋ ಒಂಥರ ದೇವ್ರ ಸಾಂಗ್ ಕೇಳ್ತಾ ದೇವ್ರ ಪೂಜೆ ಮಾಡೋದು ಪೀಸ್ ಅನ್ನೋ ಥರ ಅನಿಸುತ್ತೆ. ಸೊ ಇವಾಗ ಪೂಜೆ ಎಲ್ಲ ಮಾಡಿ ಮಮ್ಮಿ ಏನೋ ಮಾಡ್ತಾ ಇದ್ದಾರೆ ಅಡುಗೆ ಮನೇಲಿ, ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲು ಬಂದಿತ್ತು. ಬೆಳಗ್ಗೆನೇ ಆಯಿಲೆಲ್ಲ ಹಾಕ್ಬಿಟ್ಟು ಲೇಟಾಗಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು 12 o'clockಗೆ ನಾನು ಸ್ನಾನ ಮಾಡಿರೋದು. ಯಾಕಂತಂದರೆ 1 ವೀಕ್ ಕಂಪ್ಲೀಟಾಗಿ ನಾರ್ಮಲಾಗಿ ಸ್ನಾನ ಮಾಡಿದ್ದೆ. ಅಂದರೆ ನನಗೆ ರಿಫ್ರೆಶಿಂಗ್ ಫೀಲ್ ಆಗಿರಲಿಲ್ಲ. ಅಂದರೆ ಗ್ಯಾಸ್ ಸ್ಟವ್ ಮೇಲೆ ಬಿಸಿ ಮಾಡಿಕೊಂಡು ಸ್ನಾನ ಮಾಡೋದು. ಸೊ ಗೀಝರ್ ತರೋ ಪ್ಲ್ಯಾನ್ ಕೂಡ ಇದೆ. ವೆರಿ ಸೂನ್ ಈ ವೀಕಲ್ಲೇ ಗೀಝರ್ ತರೋಣ ಅಂತ ಅಂದ್ಕೊಂಡಿದ್ವಿ. ನೋಡಬೇಕು ಯಾವುದು ಎಂತ, ಯಾಕಂದರೆ ಇನ್ಮೇಲೆ ಬೇಕಾಗುತ್ತೆ. ಬುಜ್ಜಿ ಸ್ಕೂಲ್ ಕೂಡ ಶುರು ಆಗ್ತಾ ಇದೆ. ಸೊ ಇವತ್ತು ಸಂಡೇ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಸ್ಪೆಷಲ್ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಅಂತ ನೋಡಿ. ನಮ್ಮ ಮಮ್ಮಿ ಫುಲ್ ರೆಡಿ ಅನ್ನೋಕ್ಕಿಂತ ಕೆಲಸ ಮಾಡಿ ಎಲ್ಲ ಸುಸ್ತಾಗಿ ಇವಾಗ ಕಿಚನ್ಗೆ ಬಂದು ಅವರ ರುಟೀನ್ನ ಮಾಡ್ತಾ ಇದ್ದಾರೆ. ಅದು ನನ್ನ ಡ್ಯೂಟಿ ರೆಗ್ಯುಲರ್ ಡ್ಯೂಟಿ ಇನ್ಯಾರು ಮಾಡ್ತಾರೆ. ಸೊ ನಮ್ಮನೆ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್, ಚಿಕನ್ ಗ್ರೇವಿ, ರೈಸು. ಈಗ ಕಬಾಬ್ ಆಗ್ತಾ ಇದೆ, ಗ್ರೇವಿ ಆಗೋಗಿದೆ. ನನ್ನ ಮಗಳಲ್ಲಿ ಮೊದಲು ನಾನೇನೇ ಸೋಂಬೇರಿ ಮಾಡಿಬಿಟ್ಟಿದ್ಲು, ಎಲ್ಲ ಅವಳೇ ಮಾಡಿ ಇವಾಗಲೂ ಬಿಟ್ರೆ ಇಡೀ ಕೆಲಸನೂ ಅಂದರೆ ಆಯ್ತಲ್ಲ. ಇವಾಗ ಆಗ್ತಾ ಇಲ್ಲ ಫ್ರೆಂಡ್ಸ್, ಇರಿ ಮಮ್ಮಿ ಅನ್ನೋಂಗೆ ಆಗ್ತಾ ಇಲ್ಲ, ಬನ್ನಿ ಮಮ್ಮಿ ಅನ್ನೋಂಗೆ ಆಗ್ತಾ ಇರುತ್ತೆ. ಅನಿಸ್ತಾ ಇರುತ್ತಾ? ನಾನು ಒಂದೊಂದ್ಸರಿ ಆಗ್ಲಿಲ್ಲ ಅಂದ್ರೆ ನಾನು ಹೋಗ್ಬಿಟ್ಟು ಹಿಂಗೆ ಅನ್ಕೊಂಡು ಮಲಗಿಬಿಟ್ಟಿರ್ತೀನಿ. ಪಾಪ ಅವಳು ಏನಾದರೂ ಮಾಡ್ತಾ ಇರ್ತಾಳೆ, ಆಗ ಅನಿಸ್ತಾ ಇರ್ತಲ್ವಾ? ಬೆಳಗ್ಗೆ ಮಾತ್ರ ನಮ್ಮ ಮಮ್ಮಿಗೆ ಸಿಕ್ಕಾಪಟ್ಟೆ ಕೆಲಸ. ಇವತ್ತು ಆಂಟಿ ಬಂದಿಲ್ಲ, ಎಲ್ಲ ಫ್ರಿಡ್ಜು, ಮನೆ, ಈ ವಿಂಡೋಸು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ಬಿಸಿಲು ಬಂತಲ್ಲ, ಅದೇ ಖುಷಿಗೆ ನಾನು ಮಾಮೂಲಿ ಪದ್ಮ ಬರ್ಕೊಳ್ಳಲ್ಲ ಅಂದ್ಬಿಟ್ಟು ಫ್ರಿಜ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಬಿಡೋಣ. ಆಮೇಲೆ ತರಕಾರಿ ಎಲ್ಲ ಕಡಿಮೆ ಐತಿ, ಯಾವುದು ಫ್ರಿಜ್ಜು ತುಂಬ ಇರಲಿಲ್ಲ. ಹಂಗಾಗಿ ಅದು ಮತ್ತು ಫ್ರಿಜ್ ಕೆಳಗಡೆ ಇರೋ ಇದೆಲ್ಲ ಕ್ಲೀನ್ ಮಾಡಬೇಕಾಯ್ತು ಅಂದ್ಬಿಟ್ಟು ಕ್ಲೀನ್ ಮಾಡಿದ್ರು. ಬೆಳಗ್ಗೆನೇ ಎದ್ಬಿಟ್ಟು ಜೋಸಲ್ಲಿ ಫ್ರಿಜ್ಜಲ್ಲಿ ಇರೋದೆಲ್ಲ ತೆಗೆದು ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. 7:30 ಆಯಿತು, ಟೀ ಕಾಯಿಸಿ ಕುಡ್ದಾಯ್ತು. ಪದ್ಮ ಬರಲಿಲ್ವಲ್ಲ ಅಂತ ಕಾಲ್ ಮಾಡಿದ್ರೆ, ಎಲ್ಲೋ ಸಾವಾಗಿದೆ, ಹೋಗ್ತಾ ಇದ್ದೀವಿ ಅಂತ ಕಾಲ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಬೆಡ್ಗೆಲ್ಲ ಆಯಿಸಿದ್ದೆಲ್ಲ ಎಲ್ಲ ಒಸ್ಕೊಳ್ಳೋದು, ಆಯಿಸೋದು, ಪಿಲ್ಲೋ ಕವರ್ ಎಲ್ಲ ತೆಗೆದಾಕ್ಬಿಟ್ಟಿದ್ದೆ ನಾನು. ಮತ್ತು ಅದ್ರ ಜೊತೆ ಒಂದಿಷ್ಟು ಬಟ್ಟೆ ಎಕ್ಸ್ಟ್ರಾ ಅದು. ಇವತ್ತು ನಾನು ಯಾವುದು ಬಟ್ಟೆ ಇಲ್ಲ ಅಂದರೆ ಒಂದು ಲಾಟ್ ಬಟ್ಟೆ ಬೇರೆ ಬಂದು, ಒಂದು ಲಾಟ್ ಬಟ್ಟೆ ಅವನು ಬಂದೇನೆ ಜೀನ್ಸ್ ಎಲ್ಲ ಸರಿ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದು ಸರಿ ಎಲ್ಲ ಸೋಪ್ನ ಪುಡಿ ನೆನೆಸಿ ಉಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕಿ ಮೇಲ್ಗಡೆ ಟೆರೆಸ್ ಮೇಲೆ ತಗೊಂಡು ಒಣಗಾಕೊಂಡು ಬೇಗ ಒಣಗಿತ್ತು. ಮತ್ತು ಆ ಒಂದು ಬಟ್ಟೆ ಎಲ್ಲ ಉಜ್ಜಿ ವಾಷಿಂಗ್ ಮಿಷಿನ್ಗೆ ಹಾಕಿ ಒಗೆದು ತುಂಬ ಸ್ವಲ್ಪ ಒಂದಿಷ್ಟು ಕೆಲಸಗಳೇ ಜಾಸ್ತಿ ಆಯಿತು. ಅದೇನೋ ಗೊತ್ತಿಲ್ಲ, ಇವತ್ತು ದಿನ ಇರುತ್ತೆ ಫ್ರೆಂಡ್ಸ್. ನಮ್ಮ ಮಮ್ಮಿಗೆ ನನಗೆ ತೆಗ್ದು ಡಸ್ಟ್ ಹೊಡೆದು ದಿನ ಮಾಡ್ತಿರ್ಬೇಕಿದ್ರೆ ನನಗೆ ಡೆಸ್ಟು ಅಲ್ಲಿ ಇಲ್ಲಿ ಇದ್ದರೆ ಆಗಲ್ಲ. ನಾನು ಅವಾಗ ಎಲ್ಲ ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಬತ್ತಾ ಇರಬೇಕು. ಅದೇನೋ ಅಲ್ಲಿ ಇಲ್ಲಿ ಎಂಟೋದು ನನಗೆ ನಾವು ಮುಟ್ಟದೇ ಇರೋ ಜಾಗದಲ್ಲೂ ಕೂಡ ಇಲ್ಲಿಂದ ಡೆಸ್ಟ್ ಕಂಡು ನನಗಾಗಲ್ಲ. ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಅದು ಯಾವಾಗಲೂ ನಂಗೆ ಡೆಸ್ಟ್ ಇದ್ದರೆ ಇಷ್ಟ ಆಗಲ್ಲ ಪಟ. ಆಮೇಲೆ ನನಗೆ ಎಲ್ಲರೂ ಓಡಾಡ್ಬೇಕಾದ್ರೆ ಕಸ ಸಿಗಬಾರ್ದು, ಅಂಟಬಾರ್ದು, ತ್ಯಾವ ಇರಬಾರ್ದು, ಎಲ್ಲರೂ ಮುಟ್ಟಿದ್ರೆ ಧೂಳು ಕೈಗೆ ಅಂಟ್ಕೋಬಾರ್ದು. ಒಂದಿಷ್ಟು ರೂಲ್ಸ್ ನಂದು ಹಂಗೇನೆ. ಸೊ ಹಂಗಾಗಿ ಇವತ್ತು ಫುಲ್ ಜಾಸ್ತಿ ಕೆಲಸನೇ ಆಯಿತು ಮಮ್ಮಿಗೆ, ಟಯರ್ಡ್ ಆಗೋ ರೀತಿ ಅಲ್ವಾ. ಆದರೂ ಸ್ವಲ್ಪ ಹೊತ್ತಾಗೆ ಮಲ್ಕೊಂಡಿದ್ದೆ. ಇನ್ನೇನು ನನ್ನ ಮಗಳು ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ಲು. ನಾನು ಅದಕ್ಕೆ ಸ್ವಲ್ಪ ಮಾಡಿಬಿಡೋಣ ಅಂದ್ಕೊಂಡೆ. ಇಲ್ಲಾಂದ್ರೆ ಅವಳೇ ನಿಂತ್ಕೊಂಡು ಆಗಲಿಲ್ಲ ಅಂದರು, ಅಯ್ಯೋ ಇನ್ನೇನು ಮಾಡೋದು ಅನ್ಕೊಂಡು ಮಾಡ್ತಾ ಇರ್ತಾಳೆ. ಬನ್ನಿ ಮಮ್ಮಿ ನನ್ನ ಕೈಲಿ ಆಯ್ತಾ ಇಲ್ಲ, ನಮ್ಮ ಮಾತೇ ಇಲ್ಲ ಈ ಮಗಳದು. ಏನಿಲ್ಲ ಮಾಡ್ಬೋದು. ಏನು ಮಾಡ್ತೀವ, ನೋಡೋಕ್ಕಾಗ್ತಾ ಇಲ್ಲ ನಿನ್ನ ಕಷ್ಟ ಕೈಯಿಂದ. ತುಂಬ ಜನ ಕಮೆಂಟ್ ಮಾಡಿದ್ರು ನೆನ್ನೆ ವ್ಲಾಗ್ಗೆ. ಅದೇ ನಾನು ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿದ್ದೆ. ಪಾಪ ಎಲ್ಲ ಅಷ್ಟು ಉದ್ದ ಕಮೆಂಟ್ ಮಾಡಿದ್ದಾರೆ. ಅದು ತಿನ್ನಿ ಕಡಲೆ ಮಿಠಾಯಿ ತಿನ್ನಿ, ಏನು ತಿಂತಾಯಿಲ್ಲ. ಇವತ್ತು ಹೋಗಿರ್ತೀನಿ ಎಲ್ಲನೂ ತಗೊಂಡು ಬರ್ತೀನಿ. ಫ್ರೂಟ್ಸು ಆ ಥರದೆಲ್ಲ ಒಣಗೋದು ಈಚೆಗೆ ಹಾಕೋದು, ಒಣಗಿಸೋದು ಈಚೆಗೆ ಹಾಕೋದು. ಫ್ರೆಂಡ್ಸ್ ಏನಕ್ಕೆ ಅಂತ ನಮ್ಮ ಮಮ್ಮಿನೇ ಕೇಳಿ ತಿನ್ಬೇಕಂತ ತಿಂತೀನಿ. ನಮ್ಮ ಮಮ್ಮಿ ಬೈತಾರಲ್ಲ ಅಂತ ಒಂದಿನ ಫುಲ್ಲು ಗ್ಯಾಪ್ ಕೊಟ್ಟು ತಿಂದ್ಬಿಟ್ಟು ನೈಟು ಫುಲ್ ಎಲ್ಲ ವಾಮಿಟು. ಅದು ಒಂಚೂರು ಡೈಜೆಷನ್ ಆಗಿರಲ್ಲ ನನಗೆ ಮಧ್ಯಾಹ್ನದಿಂದ ಸಂಜೆವರೆಗೂ. ಅದಕ್ಕೆ ಮೇಲೆ ಸ್ವಲ್ಪ ಲಿಕ್ವಿಡ್ ಐಟಮು, ಫ್ರೂಟ್ಸು ಇದೇ ತಿನ್ನು. ನಾನು ಬೈತೀನಿ, ನಾನು ಊಟ ಮಾಡಲ್ಲ ಅಂತ ಬೈತೀನಿ, ತಿಂದುಬಿಡ್ತಾಳೆ. ಸರಿ ಊಟ ಸ್ವಲ್ಪ ಕಡಿಮೆನೇ ಮಾಡು, ಇದನ್ನೇ ಸ್ವಲ್ಪ ತಿನ್ನು. ತಿನ್ಬೇಕು. ತಿನ್ನೋಣ. ಥ್ಯಾಂಕ್ ಯು. ತುಂಬ ಜನ ತುಂಬ ಏನು ಸಿಕ್ಕಾಪಟ್ಟೆ ಕಮೆಂಟ್ ಬಂದಿದೆ.
ಅದು ತಿನ್ನಿ ಇದು ತಿನ್ನಿ ಇಲ್ಲ ಓಶ್. ಅಜ್ಜಿಮಾ ಸೌಂಡ್ ಕಡಿಮೆ ಮಾಡು. ಇಂಜೆಕ್ಷನ್ ಹಾಕ್ಸೋಕೆ ಹೇಳ್ತಾರೆ ಇಲ್ಲ ಬ್ಲಡ್ಗೆ ಹೇಳ್ತಾರೆ ಅಂತ ತುಂಬಾ ಜನ ಇಲ್ಲ ನ್ಯಾಚುರಲ್ ಆಗಿ ನಾನು ಅದನ್ನೇ ಹೇಳಿದೀನಿ, ಮೊದಲೇ ಹೇಳಿದೆ, ಇಲ್ಲಾಂದ್ರೆ ಬ್ಲಡ್ದೆಲ್ಲ ಕಟ್ಬಿಟ್ರೆ ಮತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಅದೆಲ್ಲ ಬೇಕಾ, ನೀನ್ ಚೆನ್ನಾಗಿ ತಿನ್ನು ಅಂತ ಹೇಳ್ತಾ ಇರ್ತೀನಿ. ಬ್ಲಡ್ ಎಲ್ಲ ಇಲ್ಲ ಅಂದ್ರೆ ಸಡನ್ ಆಗಿ ಬ್ಲಡ್ ಇದಾಗ್ಬಿಟ್ರೆ ಹಂಗೆ ಕಟ್ತಾರಂತೆ ಒಮ್ಮೆ. ಅದಕ್ಕೆ ಈಗ 1 month 2 months ಬ್ಯಾಕಲ್ಲಿ ಏನೋ ಗೊತ್ತಾದ್ರೆ ಏನೋ ಇಂಜೆಕ್ಷನ್ ಹಾಕ್ತಾರಂತೆ ಒಂದು. ಇಂಜೆಕ್ಷನ್ ಏನು ಬೇಡ ಪುಟ, ಯಾವುದು ಬೇಡ, ಯಾವುದು ನ್ಯಾಚುರಲ್ ಆಗಿ ಸೊಪ್ಪು, ಬೀಟ್ರೇಟು ಮತ್ತೆ ಫ್ರೂಟ್ಸ್ಗಳು, ಸೊಪ್ಪು ತರಕಾರಿ ಸ್ವಲ್ಪ ಚೆನ್ನಾಗಿ ತಿನ್ನು, ಕಡಲೆ ಮಿಠಾಯಿ ಇದೆಲ್ಲನು. ಕಡಲೆ ಮಿಠಾಯಿ ಬುಜ್ಜಿದ್ರಲ್ಲಿ ಕಡಲೆ ಮಿಠಾಯಿ ತಿಂದು ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿತ್ತು ಲಾಸ್ಟ್ ಅಲ್ಲಿ. ಅದೇ ಭಯ. ಅಷ್ಟೇನಿಲ್ಲ, ಜಾಸ್ತಿ ಆಗಿಲ್ಲ, 1 ಪಾಯಿಂಟ್. ಆಮೇಲೆ ನಮಗೂ ಭಯಾಗಿ ಸರಿಯಾಗಿ ಆಮೇಲೆ ಬಿಡಿಸ್ಬಿಟ್ಟೆ, ಸ್ಟಾಪ್ ಮಾಡಿ. ಅಂದ್ರೆ ಅವಾಗ ಚೆನ್ನಾಗಿ ತಿಂತಾ ಇದ್ಲು, ಏನ್ ಅವಾಗ ಬರೀ ನಾನ್ ವೆಜ್ ತಿಂದಿದ್ದಾಳೆ. ಕಲ್ಲು ತಿಂದು ಕರಗಿಸ್ಕೊಳ್ಳೋದು ಅಂತೆಲ್ಲ ಹಂಗೆ ತಿಂತಾ ಇದೆ. ಈಗ ಆಗಲ್ಲ, ಏನು ತಿಂದ್ರೂ ಡೈಜೆಷನ್ ಆಗಲ್ಲ ಫ್ರೆಂಡ್ಸ್. ಸೊ ಕಬಾಬ್ಗೆ ನೋಡಿ ರೆಡ್ ಚಟ್ನಿ ಸ್ವಲ್ಪ ಫ್ರೀಯಾಗಿ ಇದು ಮಾಡೋದಿಲ್ಲ, ಫ್ರೀ ಆಗಿದೆ ಫ್ರೀ ಕಟ್ಟಿಲ್ಲ ಸಾಕು ಬಿಡು, ಹಿಂಗೆ ಸ್ವಲ್ಪ ಬಿಡು, ನಾನು ಕಟ್ಕೊಂಡು ಟೈಟ್ ಮಾಡ್ತೀನಿ, ಫ್ರೀಯಾಗಿ ಹಾಕೊಂಡು ಹೋಗೋಣ. ಇವಾಗ ಫ್ರೀನೇ. ಸಿ ಮೈ ಫ್ಯಾಟ್. ಫ್ಯಾಟು, ಅಯ್ಯೋ ಬೆಲ್ಲಿ ಫ್ಯಾಟ್ ಅಂತೆ ಅವಳಿಗೆ ಈಗಲೂ ಅದ್ರ ಮೇಲೆ ಇದು ಬಾಡಿ ಮೇಲೆ ಏನು ಕೈ ಕಾಲು ಮುಖ ಎಲ್ಲ ಇರಾಗೆ ಇದೆ ಪುಟ, ಏನು ದಪ್ಪ ಆಗಿಲ್ಲ ನೀನು. ಕಷ್ಟಪಟ್ಟು ಸಣ್ಣ ಆಗಿದೆ ಅವಾಗ. ಇಷ್ಟಪಟ್ಟೆ ಆಯ್ತು, ಹೇಗಿರು ಇನ್ನು ಈ ಬೇಬಿ ಆದ್ಮೇಲೆ ಬಾಣಂತಿಯಲ್ಲಿ ನಿನ್ನ ದಪ್ಪ ಮಾಡಲ್ಲ ನಾನು, ಆರೈಕೆ ಮಾಡ್ತೀನಿ, ಹೆಲ್ದಿಯಾದ ಆರೈಕೆ ಮಾಡಿ. ಹೇಳಿದ್ದಾರೆ ಫ್ರೆಂಡ್ಸ್, ಇದು ಹೋಸ್ತಲ್ಲ ಲಾಸ್ಟ್ ಟೈಮ್ ತರ ಇಲ್ಲ, ಈ ಸಲ ನಿಮ್ಗೆ ಲಾಸ್ಟ್ ಬಾಣಂತನ ಇದು ಅಂದ್ಮೇಲೆ ಸ್ಟ್ರಿಕ್ಟ್ ಆಗಿ ಬಾಣಂತನ ಮಾಡೇ ಮಾಡ್ತೀನಿ ನಿಮಗೆ ಅಂತ. ಸ್ಟ್ರಿಕ್ಟ್ ಬಾಣಂತನ ಮಾಡಿ ದಪ್ಪ ಮಾಡಲ್ಲ, ಅವಳು ಸಣ್ಣ ಮಾಡಿ ಸ್ಟ್ರಿಕ್ಟ್ ಬಾಣಂತನ ಮಾಡ್ತೀನಿ, ಚೆನ್ನಾಗಿ ಹೆಲ್ದಿ ಫುಡ್, ಹೆಲ್ದಿಯಾದ ಊಟ, ಆರೋಗ್ಯವಾಗಿ ಅವಳಿಗೆ ಯಾವ ತರ ಒಂದು ಸಣ್ಣನೂ ಆಗ್ಬೇಕು, ದಪ್ಪ ಅಂತ ಆಗ್ಬಾರ್ದು. ನಾನು ದಪ್ಪ ಮಾಡೋದಿಲ್ಲ. ಹೋದ್ಸರಿ ದಪ್ಪ ಮಾಡಿದ್ದವ ನೀನನ್ನ? ಇಲ್ಲ, ದಪ್ಪ ಆಗಿರ್ಲಿಲ್ಲ. ನಾನು ಸ್ವಲ್ಪ ಬಾಣಂತನ ಮಾಡ್ಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಮಾಡ್ತೀನಿ. ಈ ಸಲ ತೋರಿಸ್ತೀನಿ ನಾನು. ಇವಾಗಾದ್ರೆ ನಿಮ್ಗೆ ಅದ್ ತಿಂದೆ ಅಂತ ತೋರ್ಸಕ್ ನನಗೂ ಬೇಜಾರು, ಬಟ್ ಬಾಣಂತನದ ಬ್ಲಾಗು ಆದಷ್ಟು ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡಕ್ಕೆ. ಕುತ್ತಿಗೆ ಎಲ್ಲ ಬ್ಲ್ಯಾಕ್ ಆಗಿದೆ, ಇಲ್ಲಿ ಫಿಲ್ಟರ್ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಕಲರ್ ಕಾಣ್ತಿದೆ. ಇಲ್ಲ, ನಾನು ನೆನ್ನೆನೆ ಹೇಳಿದ್ದೆ, ಕುತ್ತಿಗೆ ಭಾಗ ಫುಲ್ ಬ್ಲ್ಯಾಕ್ ಆಗಿದ್ರೆ ಫೇಸ್ ಜಾಸ್ತಿ ಬ್ಲ್ಯಾಕ್ ಆಗಿಲ್ಲ. ಈ ಸಲ ಅಷ್ಟೇನಾಗಿಲ್ಲ, ಸ್ವೆಲ್ಲಿಂಗ್ ಏನಿಲ್ಲ. ನೋಡೋಣ, ಮಧ್ಯೆ ಒಂದ್ಸರಿ 2 ಸರಿ ಆಯ್ತು ಆ ಥರ, ಯಾವುದು ಕಾಲು ಕೈ ಯಾವುದು ಊದ್ಕೊಂಡಿಲ್ಲ. ಮೊದಲು ಸಿಕ್ಕಾಬಟ್ಟೆ ಕಾಲು ಊದ್ಕೊಳ್ತಾ ಇತ್ತು, ತುಂಬಾ ನೆನ್ಸ್ಕೊಂಡ್ರೆ ಉಟ್ಕೋತಾ ಇರೋದು. ಸುನೀಲ್ ಏನ್ 3 ತಿಂಗಳಿಗೆ ಬಂದು ಹೋಗ್ತಾರೆ. ನೆನ್ಸ್ಕೊಳ್ಳೋದಂದ್ರೆ ಅದೇನೋ ಹಂಗ ಅಂತಾರೆ, ಬಟ್ ನಾವು ಚೆನ್ನಾಗಿ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ವಾಕಿಂಗ್ ಇಲ್ಲ, ಓಡಾಡೋದು, ಕೆಲಸ ಸ್ವಲ್ಪನಾದ್ರೂ ಇದ್ರೆ ಹಂಗೇನು ಆಗಲ್ಲ ಅನ್ಕೋತೀನಿ ನಾನು. ಈ ಸತಿ ಅಂತೂ ಕುತ್ಕೊಂಡು ಎಷ್ಟಾಗಿ ರೆಸ್ಟ್ ಮಾಡ್ಕೊಂಡು ಅಂತೂ ಇಲ್ಲ, ಓಡಾಡ್ಕೊಂಡೇ ಇದ್ದಾಳೆ ನನ್ನ ಮಗಳು. ಹತ್ರ ಏನಿಲ್ಲ, ಒಂದೊಂದು ಟೈಮ್ ಮಾತ್ರ ಬೆಳಗ್ಗೆ ಮಲಗಿ ಮಧ್ಯಾಹ್ನ 4 ಗಂಟೆಗೆ ಹೇಳ್ತೀನಿ. ಅವಳು ಮಲ್ಕೊಂಡ್ರು ಯಾಕೆ ಅವ ಮಲ್ಕೊಂಡಲ್ಲ, ಅವ ಮಲ್ಗೋ ರೆಸ್ಟ್ ಮಾಡ್ಲಿ. ಓಡಾಡ್ಕೊಂಡಿದ್ರೆ ಜಾಸ್ತಿ ಹೇಳ್ತೀನಿ, ಓಡಾಡ್ಬೇಡ, ಕೂತ್ಕೋ ಬಾ, ಕೆಲಸ ಜಾಸ್ತಿ ಮಾಡ್ಬೇಡ ಅಂತ. ಆದ್ರೂ ಕೇಳಲ್ಲ. ಅವ್ಳು ಮಾಡ್ಬೇಕು ಅಂದ್ರೆ ಓಡಾಡ್ಕೊಂಡು ಮಾಡ್ಬಿಡ್ತಾಳೆ. ಏನು ಎಲ್ಲ ಇಲ್ಲೇ ಇದೆ, ಏನು ಬಗ್ಬೇಡ ನೀನು, ಬಗ್ಬೇಡ. ಅಲ್ಲಿ ಹಲಸಿನ ಹಾಕಿಟ್ಟಿದ್ದೀನಿ, ಹಲಸಿನ ಹಣ್ಣು ಇಟ್ಟಿದ್ದಾರೆ, ತಿನ್ನಕ್ ಭಯ. ಬೇಡ, ತಿನ್ಬೇಡ. 2 ಪೀಸ್ ಕೊಟ್ಟಿದ್ದೀನಿ, ಅಳತೆಗೆ 2 ಪೀಸು. ಯಾಕೆ ವಾಮಿಂಟ್ ಮಾಡ್ಕೊಬಿಟ್ರೆ ಕಷ್ಟ, ಆಮೇಲೆ ಊಟ ಮಾಡಿ ಬಂದಿದ್ದೀನಿ, ಅದಕ್ಕೆ ಹಲಸಿನ ಹಣ್ಣು ಬರೀ 2 ಪೀಸ್ ಕೊಟ್ಟಿದ್ದಾರೆ. ಅದು ಈಟು ಕಾಲೂರಿ ಎಲ್ಲ ಬರುತ್ತೆ, ಅದಕ್ಕೆ ತಿನ್ಬೇಡ್ದು ಕಣವ ಅಂದಿದ್ದೀನಿ. ಶುಭನಿ ಕಬಾಬ್ ಹೆಂಗಾಗಿದೆ ನೋಡೋಣ. ಸೊ ನೋಡಿ, ನೋ ಆರ್ಟಿಫಿಷಿಯಲ್ ಕಲರ್, ಮನೆಯಲ್ಲೇ ಮಾಡಿರೋ ಮಸಾಲೆ ಹಾಕಿ ಯಾವುದು ಹಾಕಿಲ್ಲ ನಾವು ಇಲ್ಲಿಗೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮೊದಲು ಕಬಾಬ್ ಪೌಡ್ರ್ ತಂದು ಮಿಕ್ಸ್ ಮಾಡ್ತಿದ್ದೆ, ಈಗ ಕಬಾಬ್ ಪೌಡ್ರ್ ಮಿಕ್ಸ್ ಮಾಡಲ್ಲ. ಇಲ್ಲ, ಮನೆಯಲ್ಲೇ ಮಾಡಿದಾರಲ್ಲ ಮಮ್ಮಿ, ಅದನ್ನೇ ಮಿಕ್ಸ್ ಮಾಡ್ಕೊಳ್ತೀವಿ. ಸೂಪರ್ ಟೇಸ್ಟ್ ಇರುತ್ತೆ. ಫಿಶ್ಗೂ ಅಷ್ಟೇ, ಫಿಶ್ಗೆ ಬೇರೆ, ಇದಕ್ಕೆ ಬೇರೆ. ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ, ಯಾವುದು ಹೊರಗಡೆಯಿಂದ ಕಬಾಬ್ ಪೌಡ್ರು ಕೂಡ ತಂದು ಮಾಡ್ತಾ ಇಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಮ್ಮಿ ಹೇಳಿದ್ನಲ್ಲ 12 o'clock ಆದ್ಮೇಲೆ ಬಿಸಿಲು ಕಮ್ಮಿ ಆಗುತ್ತೆ ಅಂತ. ನೀನು ಹೇಳ್ದಂಗೆ ಯಾವ್ದಿದೆ ಇರಲಿ, ಕರೆಕ್ಟ್. ನೀನು ಹೇಳ್ದಂಗೆ ಬಿಸಿಲು ಕಡಿಮೆ ಆಗಿದೆ. ಬೆಳಗ್ಗೆ ತುಂಬ ಬಿಸಿಲಿತ್ತು, ಬಿಸಿಲಿತ್ತು. ಹೆಂಗೋ ಸೋಲಾರಿಂದ ವಾಟರು ಆಗಿ ಸ್ನಾನನೂ ಆಯಿತು. ಪ್ರತಿಯೊಬ್ಬ ವೇಟಿಂಗಲ್ಲಿದ್ದಾರೆ. ಅವನಿಗೆ ಬಿಸಿ ನೀರು ಬೇಕಂತ, ಅದಕ್ಕೆ ಬರಲ್ಲ, ತುಂಬ ಬಿಸಿ ನೀರು ಬೇಕಂತ. ಇರಲಿ ಬಾ, ನಿಧಾನದಲ್ಲೇ ಇರಲಿ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾನೆ, ನೀಟಾಗಿ ಸ್ವಲ್ಪ ಕೊಳೆ ಎಲ್ಲ ತೀಡಿ ಅವನಿಗೆ ಸ್ನಾನ ಮಾಡಿಸ್ತೀನಿ, ಅವನಿವಾಗ ತಿನ್ನಲಿ. ಸೂಪರ್ ಟೇಸ್ಟಿ ಕಬಾಬ್ ಕೂಡ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಫ್ರೆಂಡ್ಸ್, ಒಂದಷ್ಟು ತರಕಾರಿಗಳನ್ನ ತಂದಿದ್ದಾರೆ ಮಮ್ಮಿ, ಮತ್ತು ಫ್ರೂಟ್ಸ್ ಎಲ್ಲ ತರಬೇಕು ಅಂತ ವಾಪಸ್ ಹೋದ್ರು. ಇದನ್ನೆಲ್ಲ ಇಲ್ಲೇ ಇಡ್ತೀನಿ, ಆರ್ಗನೈಸ್ ಮಾಡೋಣ ಅಂದರೆ. ಮತ್ತು
ಡ್ರೈ ಫ್ರೂಟ್ಸು ಮತ್ತು ಹೇರ್ ಆಯಿಲ್ ರೆಡಿ ಮಾಡಬೇಕಲ್ಲ. ಹೇರ್ ಆಯಿಲ್ ಎಲ್ಲ ರೆಡಿ ಮಾಡಿ ಆಯಿತು. ಮಾರ್ಚ್ 3-4 ಮಂತ್ಸ್ ಆಗ್ತಾ ಬಂತು. ಹಾಗಾಗಿ ಎಳ್ಳೆಣ್ಣೆ ತಂದಿದ್ದಾರೆ, ಜಿಂಜಲಿ ಆಯಿಲ್, ಮತ್ತು ಇದು ಎಳ್ಳೆಣ್ಣೆ. 2 ಎಳ್ಳೆಣ್ಣೆ ಇದರಲ್ಲ, ಹರಳೆಣ್ಣೆನೂ ಬೇಕಿತ್ತು, ಬಟ್ ಕೋಕೋನಟ್ ಆಯಿಲು ಪ್ಯಾರಾಚೂಟ್ ಎಣ್ಣೆ ಕ್ಯಾಂಟೀನಿಂದ ತಂದುಬಿಡ್ತೀವಿ. ಮತ್ತು ಡ್ರೈ ಫ್ರೂಟ್ಸ್ ತಂದಿದ್ದಾರೆ, ಒಣದ್ರಾಕ್ಷಿ, ಕ್ಯಾಶ್ಯೂ. ಬೋಲಾಸ್ದು ಇಲ್ಲೇ ನೆನ್ನೆ ಡ್ರೈ ಫ್ರೂಟ್ಸ್ ಶಾಪ್ ಇದೆ, ತುಂಬ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿ ತಂದಿದ್ದಾರೆ. ಬೋಲಾಸ್ ಸೊಪ್ಪುಗಳು ಜಾಸ್ತಿ. ಆಮೇಲೆ ಸೊಪ್ಪುಗಳೇ ಮಾಮೂಲಿ ಮಾಡ್ತಾ ಇದ್ವಿ, ಒಗ್ಗರಣೆ, ಪಾಲಕ್ ಮೆಂತ್ಯ ಎಲ್ಲ ತಿಂತಾ ಇದ್ವಿ, ಅದೇನು ತಿಂತಿರ್ಲಿಲ್ಲ ಅಂತ ಏನಲ್ಲ. ಅದೇ ಹೇಳಿದ್ದೀನಲ್ಲ ಬ್ಲಡ್ ಬಗ್ಗೆ, ಹಾಗಾಗಿ ನಮ್ಮ ಮಮ್ಮಿ ಬೈತಾರೆ. ಬಟ್ ನನಗೆ ಡೈಜೆಷನ್ ಪ್ರಾಬ್ಲಮ್ಮು, ಪ್ರೆಗ್ನೆನ್ಸಿ ಮಾಮೂಲಿ, ಬಟ್ ಏನೂ ಮಾಡೋಂಗಿಲ್ಲ. ನಾಳೆಯಿಂದ ನನ್ನ ಮಗನ ಸ್ಕೂಲ್ ಸ್ಟಾರ್ಟ್, ಫಸ್ಟೇ ಸ್ಕೂಲು. ಮಕ್ಕಳಿಗೆ ತುಂಬ ಚೆನ್ನಾಗಿರಬೇಕು. ಪೇಪರ್ ಹೊಲಕ್ಕೆ ತಂದಿದ್ದಾರೆ, ಏನಕ್ಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಅವನಿಗೆ ಒಂದಷ್ಟು ಸ್ನ್ಯಾಕ್ಸು, ಕಡಲೆಬೇಳೆ ಮತ್ತು ಜೀರಿಗೆ ಖಾಲಿಯಾಗಿತ್ತು ಅವತ್ತು. 1 kg ಕಡಲೆಬೇಳೆ ಹಾಕಿ ವಡೆ ಎಲ್ಲ ಮಾಡಿದ್ರಲ್ಲ. ನಮ್ಮ ಮನೆ ಗ್ರಾಸರೀಸ್ ಎಲ್ಲ ತಂದ್ವಿ ಅಂತ ಅಂದರೆ ಮಿನಿಮಮ್ 1 ಮಂತ್ ಆದ್ರೂ ಬರುತ್ತೆ. ಸೊ ಮಧ್ಯದಲ್ಲಿ ಹಿಂಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ವಡೆ ಏನಾದರೂ ಮಾಡಿಕೊಂಡ್ರೆ ಎಕ್ಸ್ಟ್ರಾ ತರಬೇಕು. ಸೊ ಬಾಳೆಕಾಯಿ ಪಲ್ಯಕ್ಕೆ, ಬಜ್ಜಿ ಮೆಣಸಿನ್ಕಾಯಿ, ಮತ್ತೇನು ಮಾಮೂಲಿ ತರಕಾರಿ, ಮೆಣಸಿನ್ಕಾಯಿ, ಟೊಮೊಟೊ, ಕ್ಯಾರೆಟು, ಅದೆಲ್ಲ ಮಾಮೂಲಿ ಅಲ್ವಾ. ಮತ್ತು ಬುಜ್ಜಿಗೆ ಹಾಗೆ ಔಟ್ಸೈಡ್ ಬೇಕ್ರಿ ಐಟಮ್ಸ್ ಅಂತಂದರೆ ಸ್ನ್ಯಾಕ್ಸ್ಗೆ ಕೇಕ್ ಹಾಕ್ಬೋದು. ಅದನ್ನು ಬಿಟ್ಟು ಈ ಥರ ಕುರ್ಕುರೆ, ಜಾಸ್ತಿ ಆಯಿಲ್ ಫ್ರೈಡ್ ಆಗಿರೋದು, ಹೊರಗಡೆ ಫುಡ್ಡು, ಅದನ್ನು ಏನೂ ಹಾಕೋಂಗಿಲ್ಲ. ಹಾಕಿದ್ವಿ ಅಂತಂದರೆ ಬಾಕ್ಸ್ ಸಮೇತ ರಿಟರ್ನ್ ಬರುತ್ತೆ ಸ್ಕೂಲಿಂದ. ಹಾಗಾಗಿ ಒಂದು ಕ್ಯಾರೆಟು, ಸೌತೆಕಾಯಿ ಇದೆಲ್ಲ ಹಾಕ್ಬೋದು. ಅದಕ್ಕೆ ತರಿಸಿದ್ದೀನಿ. ನನಗೆ ಡಾಕ್ಟರ್ ಹೇಳಿದ್ದು ಸ್ವಲ್ಪ ವಾಟರ್ ಕಂಟೆಂಟ್ ಇರೋದನ್ನ ತಗೊಳ್ಳಿ ನೀವು ಅಂತ. ದಟ್ಸ್ ವೈ ಸೌತೆಕಾಯಿ ಈ ಥರ ಲಿಕ್ವಿಡ್ ಫುಡ್ಡಲ್ಲೇ ತೊಗೊಳ್ಳೋಣ. ಫುಡ್ಡು ಕಮ್ಮಿ ಆದ್ರೂ ಲಿಕ್ವಿಡಲ್ಲಿ ತೊಗೊಳ್ಳಿ, ಡೈಜೆಷನ್ನು ಆಗುತ್ತೆ ಆ್ಯಂಡ್ ಅದು ಹೆಲ್ತ್ಗೂ ಒಳ್ಳೆಯದಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಬೀಟ್ರೂಟ್, ಟೊಮೊಟೊ, ಕ್ಯಾರೆಟ್ ಇದೆ ಇಲ್ಲಿ ಅಷ್ಟೇ. ಎತ್ತಿಟ್ಬಿಡ್ತೀನಿ ಇವಾಗ. ಇದು ಈಗ ಮಮ್ಮಿ ಬಂದು ಎಲ್ಲ ಕ್ಲೀನ್ ಮಾಡಿದ್ರು. ನನಗೊಂದು ರೆಡಿ ಮಾಡ್ತಾಯಿದ್ದೆ, ಕ್ಲೀನ್ ಮಾಡೋಣ ಅಂತ. ಮಮ್ಮಿನೇ ಬಂದ್ರಲ್ಲ, ನೋಡಿ ಸೊಪ್ಪೆಲ್ಲ ಸೋಸಿದ್ದಾಯಿತು. ಇವಾಗ ಹಲಸಿನ ಹಣ್ಣಲ್ಲಿ ಒಂದು ಡಿಶ್ ರೆಡಿ ನೋಟಿಸ್ ರೆಸಿಪಿ. ಏನಿದು ವಿತೌಟ್ ಆಯಿಲ್ ವಿತೌಟ್ ಫೈರ್ ಅಂತಾರಲ್ಲ, ಆ ಥರ ಫುಡ್ ಇದು. ಫ್ರೂಟ್ ಎಲ್ಲ ಹಾಕಿ, ಅವಲಕ್ಕಿ ಎಲ್ಲ ಹಾಕಿ ಎಸ್ ಮಾಡೋ ಅಂಥದ್ದು. ತುಂಬ ಜನ ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ನನಗೂ ಮರ್ತೋಗ್ಬಿಟ್ಟೈತೆ ಹೆಸರು. ಇದಕ್ಕೆ ಇದು ಹಲಸಲೆ ಹಣ್ಣು, ಪಂಚಾಮೃತ, ಏನಾದರೂ ಅನ್ಬೋದು. ಹಲಸಲೆ ಹಣ್ಣು, ತುಪ್ಪ, ಕಾಯಿ ತುರಿ, ಅವಲಕ್ಕಿ, ಪೆಪ್ಪರ್ ಅವಲಕ್ಕಿ ಬರುತ್ತಲ್ಲ ಅದು, ಮತ್ತು ತುಪ್ಪ, ಹನಿ ಎಲ್ಲ ಹಾಕಿ ಮಾಡೋವಂಥದ್ದು. ತುಂಬ ಚೆನ್ನಾಗಿ ಫ್ರೂಟು ಹಾಕಿ ಮಾಡ್ಬೋದು. ಬೇಡ, ಹಲಸಲೆ ಹಣ್ಣು ಇದೆಯಲ್ಲ, ಕಾಯಿ ತುರಿ ಎಲ್ಲ ಹಾಕ್ಬೇಕು. ಚೆನ್ನಾಗಿರುತ್ತೆ. ನನ್ನ ಮಗಳು ಸ್ವಲ್ಪ ತಿನ್ನಿಸ್ತೀನಿ, ಜಾಸ್ತಿ ತಿನ್ನಿಸಲ್ಲ. ಹಲಸಲೆ ಹಣ್ಣು ಬೆಳಗ್ಗೆಯಿಂದ ಅವಳು ಕೊಟ್ಟಿಲ್ಲ ಪಾಪ, ಕೊಟ್ಟಿಲ್ಲ ಅನ್ಕ ಬೈಕತ್ತಾ ಇರ್ತಾಳೆ. ಅದಕ್ಕೆ ಸ್ಪೆಷಲ್ ಇದನ್ನು ಒಂದು 2-3 ಸ್ಪೂನ್ ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ಓಕೆ, ಇದೀಗ ಕಟ್ ಮಾಡ್ಕೊಬಿಡೋದು, ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ತೋರಿಸ್ತೀನಿ. ಸೊ ಫೈನಲಿ ಇಲ್ಲಿಗೆ ಹಾಕಾಯಿತು. ಪೇಪರ್, ಅವಲಕ್ಕಿ, ತುಪ್ಪ, ಹಲಸಿನ ಹಣ್ಣು, ಬೆಲ್ಲ, ಕಾಯಿ ತುರಿ ಎಲ್ಲ. ಇನ್ನು ಫೈನಲ್ ಒಂದು ಜೇನುತುಪ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಾದರೂ ಸ್ವೀಟ್ ಕಮ್ಮಿ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಹೌದಾ? ಟೇಸ್ಟ್ ನೋಡಿ. ವಾ, ಸಾಕಲ್ವಾ? ಏನು ಹಾಕೋದು ಬೇಡ, ಸಾಕಾಗಿದೆಪ್ಪ. ಚೆನ್ನಾಗಿದೆ ಅಂತೀರ? ತುಪ್ಪ, ಜೇನುತುಪ್ಪ ಆಗಿದೆ. ರೆಡಿ, ಫೈನಲಿ ರೆಡಿ. ಮಮ್ಮಿ ಮಾಡಿ ಸ್ವೀಟ್ ರೆಸಿಪಿನೂ ರೆಡಿ ಆಯಿತು ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.